ಎಲ್ರಿಗೂ ನಮಸ್ಕಾರ. ಸಿದ್ದರಾಮಯ್ಯನವರು ನಮ್ಮಂಗೆ ನಿಮ್ಮಂಗೆ ಮಧ್ಯಮ ವರ್ಗ ಕುಟುಂಬದಲ್ಲೇ ಜನಿಸಿದ್ರು. ಅವರು ಬಾಲ್ಯದ ದಿನಗಳಲ್ಲಿ ಕುರಿ ಮೇಯಿಸ್ತಾ ಇದ್ರು. ಆಮೇಲೆ 5ನೇ ತರಗತಿಗೆ ಒಂದೇ ಸಲ ಅವರು ಸೇರ್ಕೊಂಡು ಲಾ ಕಂಪ್ಲೀಟ್ ಮಾಡಿದ್ರು, ಲಾಯರ್ ಓದಿದ್ರು. ಇದೆಲ್ಲ ಸರಿ. ಸ್ವತಂತ್ರ ಅಭ್ಯರ್ಥಿಯಾಗಿ ಚಾಮುಂಡೇಶ್ವರಿಯಲ್ಲಿ ಗೆದ್ರು. ಇದೆಲ್ಲ ಸರಿ. ಆದರೆ ಕಳೆದ 3 ವರ್ಷಗಳಲ್ಲಿ ಅವ್ರು ಮಾಡಿದಂಥ ದುರಾಡಳಿತ ಏನಿದೆ ಅದನ್ನ ಯಾವತ್ತೂ ಮರೆಯೋಕ್ಕಾಗಲ್ಲ. ಏನು ಜನಕ್ಕೆ, ಮಧ್ಯಮ ವರ್ಗ ಮತ್ತು ಬಡ ಜನಕ್ಕೆ ನಾನು ಹಿಂದುಳಿದ ವರ್ಗದ ಪರವಾಗಿ ಅಂತ ಹೇಳಿ ಅವರು ಹಿಂದುಳಿದ ವರ್ಗದ ಜನರಿಗೆ ಮೋಸ ಆಗಿತ್ತು. ಯಾವುದು ಹಾಲಿನ ಬೆಲೆ ಏರಿಕೆ ಇರ್ಬೋದು, ಕರೆಂಟ್ ಬೆಲೆ ಏರಿಕೆ ಇರ್ಬೋದು, ದಿನನಿತ್ಯ ಬಳಸುವ ಅಡುಗೆ ಸಾಮಗ್ರಿಗಳ ಬೆಲೆ ಏರಿಕೆ ಇರ್ಬೋದು, ಆಮೇಲೆ ಒಂದು ಮೂಲಭೂತ ಸೌಕರ್ಯಗಳಾದ ರಸ್ತೆ, ಚರಂಡಿ, ಇದು ಕೂಡ ತುಂಬಾ ಕೆಟ್ಟ ದುಸ್ಥಿತಿಗೆ ಬಂದ್ಬಿಟ್ಟಿತ್ತು ಅವರ ಅಧಿಕಾರಾವಧಿಯಲ್ಲಿ. ಕುರ್ಚಿ ಗಲಾಟೆ 3 ವರ್ಷದಿಂದ. ಈ 3 ವರ್ಷದ ದುರಾಡಳಿತ ಅಂತೂ ಮರೆಯೋಕ್ಕಾಗಲ್ಲ. ಸಿದ್ದರಾಮಯ್ಯ ಒಂದು ದಂತಕಥೆನೇ ಇರ್ಬೋದು, ಆದರೆ ಈ ಕಳೆದ 3 ವರ್ಷಗಳಿಂದ ಮಾಡಿರುವಂಥ ದುರಾಡಳಿತ ಮರೆಯೋಕ್ಕಂತೂ ಆಗೋದೇ ಇಲ್ಲ, ಸಾಧ್ಯನೇ ಇಲ್ಲ. ಆದರೂ ನಾವು ಒಂದೊಳ್ಳೆ ವಿಧೇಯನ ಅವ್ರಿಗೆ ಸೂಚಿಸೋಣ. ಅವ್ರಿಗೊಂದೊಳ್ಳೆ ವಿಧೇಯ ಆಗಲಿ. ಜೈ ಕರ್ನಾಟಕ ಮಾತೆ, ಕನ್ನಡಿಗರಿಗೆ ಜಯವಾಗಲಿ. ಜೈ ಕರ್ನಾಟಕ ರಾಜ್ಯ ರೈತ ಸಂಘ.